ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಮತ್ತಷ್ಟು ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಹೊತ್ಕೊಳ್ಳಿ. ಸೊ ಇವತ್ತು ನಾವು ಹೋಗ್ತಿರೋದು ನಮ್ಮ ಅಮ್ಮನ ತವ್ರ ಮನೆಗೆ, ಅಂದರೆ ನಮ್ಮ ಅಜ್ಜಿ ಮನೆಗೆ. ಸೊ ನಾನು ಮೋಸ್ಟ್ ಆಫ್ ದ ಸಮ್ಮರ್ ಹಾಲಿಡೇಸ್ನ ಸ್ಕೂಲಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಪ್ರತಿಯೊಂದು ರಜಾನ ನಾನು ಇಲ್ಲೇ ಕಳೆದಿರೋದು. ಸೊ ಯಾಕಂದರೆ ಇಲ್ಲಿ ನನಗೆ 4 ಮಾವಂದರು, ಅಜ್ಜಿ ಮನೆ, ದೊಡ್ಡಮ್ಮನ ಮನೆ ಎಲ್ಲನೂ ಇಲ್ಲೇ ಇದೆ. ಸೊ ಈ ಊರಲ್ಲಿ ಹೋದರೆ ಕಂಪ್ಲೀಟ್ ರಿಲೇಟಿವ್ಸ್ ಎಲ್ಲರೂ ಇಲ್ಲೇ ಇರ್ತಾರೆ. ಸೊ ನಮ್ಮ ಅಮ್ಮ ಬಂದುಬಿಟ್ಟು ಕುರಿ ಹೊಡಿಯೋ ಒಂದು ಹರಕೆನ ಸಲ್ಲಿಸ್ತಾರೆ. ಸೊ ಫಂಕ್ಷನ್ ಥರ ಮಾಡಿದರು ಊರಬ್ಬದ ದಿನಾನೇ. ಸೊ ಇದು ನಮ್ಮ ಅಣ್ಣನ ಮಗಳು. ಸೊ ಆ ಕರೀದಿದೆ ನೋಡಿ, ಸೊ ಅದೇ ನಾವು ಹೊಡಿತಾ ಇರೋ ಕುರಿ ಮರಿ. ಸೊ ಅವಳು ಎಷ್ಟು ಬಾಂಡಿಂಗ್ ಬೆಳೆಸ್ಕೊಂಡಿದ್ದಾಳೆ ಅಂದರೆ ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ. ಸೊ ಮತ್ತು ನೀವು ನೋಡ್ಬೋದು ವೈಟ್ ಕಲರು ಚಿಕ್ಕ ಚಿಕ್ಕ ಕಾಲಿದೆ ಆ ಕುರಿಗಳಿಗೆ. ಸೊ ಅದನ್ನೇನೋ ಒಂಥರ ಹೆಸರು ನನಗೆ ಗೊತ್ತಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ. ಅದೇ ಸಿಟಿಯಲ್ಲಿ ಬೆಳೆದಿರೋ ಮಕ್ಕಳು ಇಷ್ಟು ಚೆನ್ನಾಗಿ ಹೊಂದ್ಕೊಂಡು ಅದ್ರ ಜೊತೆಗೆ ಇಷ್ಟು ಧೈರ್ಯವಾಗಿ ಆಡೋದಂತೂ ಇಲ್ಲ. ನಾನೇ ಅದ್ರ ಹತ್ರ ಹೋಗೋಕ್ಕೆ ಹೆದರ್ತೀನಿ. ಮತ್ತು ಕೋಳಿ ಮರಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊತಾಳೆ ಅವಳು. ಯಾವುದೇ ಭಯ ಇಲ್ಲ ಅವಳಿಗೆ. ಧೈರ್ಯವಾಗಿ ನಮ್ಮ ಅಣ್ಣವರೆಲ್ಲ ಕೇಜಲ್ಲಿ ಹಾಕೋಕ್ಕೆ ರಾತ್ರಿ ಆಗಿದೆ ಆಲ್ರೆಡಿ. ಸೊ ಕೇಜಲ್ಲಿ ಹಾಕೋಕ್ಕೆ ಹಿಡಿದು ಹಾಕ್ತಾಯಿದ್ದಾರೆ. ಅವಳು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಅವ್ರ ಚಿಕ್ಕಪ್ಪಂದ್ರಿಗೆ. ಸೊ ನಾನು ಹಾಕ್ತೀನಿ, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಕ್ಲೀನಾಗಿ ಮಗು ಥರ ಇಟ್ಕೊಂಡು ಹೋಗ್ತಿದ್ದಾಳೆ ಅದನ್ನು. ಸೊ ನಾನು ನಿಜವಾಗ್ಲೂ ಅದನ್ನ ಕೈಯಲ್ಲಿಲ್ಲ, ಅದ್ರ ಹತ್ರನೂ ಹೋಗಲ್ಲ ನಾನು ಹಿಡ್ಕೊಳ್ಳೋಕ್ಕೆ. ತಿನ್ನೋದು ಮಾತ್ರ ತಿಂತೀವಿ, ಆದರೆ ಹಿಡ್ಕೊಳ್ಳೋದಂತೂ ಇಲ್ಲ. ಇಷ್ಟು ಧೈರ್ಯವಾಗಿ ಹಿಡ್ಕೊಂಡಿದ್ದಾಳೆ ನೋಡಿ. ಸಿಟಿ ಮಕ್ಕಳಿಗೂ ಹಳ್ಳಿ ಮಕ್ಕಳಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅವಳ ಬೆಳವಣಿಗೆಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ನಾವು ಕಾಲು ಸೂಪ್ ಕುಡಿಯೋಣ ಅಂತ ಹೇಳಿ ಬಂಗಾರಪೇಟೆಗೆ ಹೋಗಿದ್ವಿ. ಸೊ ನಮ್ಮ ಅಮ್ಮನ ಮನೆ ಇರೋದು ಬಂಗಾರಪೇಟೆ ಹತ್ರ. ಸೊ ನಮ್ಮ ಅಣ್ಣಂದರು ಕಸಿನ್ಸ್ ಎಲ್ಲರೂ ಹೋಗಿದ್ವಿ. ಕಾಲು ಸೂಪ್ ಕುಡಿಯೋಣ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಟ್ರೈ ಮಾಡೋಣ ಅಂತ ಹೇಳಿ ಅಲ್ಲಿ ಹೋಗಿ ಕಾಲು ಸೂಪ್ ಕುಡಿದ್ವಿ. ಸೊ ನಮ್ಮ ಅಣ್ಣನ ಮಗಳು ರಿವ್ಯೂ ಕೊಟ್ಟಿದ್ದಾಳೆ ನೋಡಿ ಕಾಲು ಸೂಪಾಗಿ ಹೇಗಿದೆ ಅಂತ ಕೇಳಿದ್ದಕ್ಕೆ ನೋಡಿ ಸೂಪರ್ ಅಂತೆ ಸೂಪರ್ ಅಂದು. ಅದಾದಮೇಲೆ ನಾವು ಅಜ್ಜಿ ಮನೆಗೆ ಹೋಗಿ ಅಜ್ಜಿನ ನೋಡ್ಕೊಬಂದ್ವಿ. ಸೊ ಅಜ್ಜಿನ ನೋಡ್ಕೊಂಡು ಆದಮೇಲೆ ಇದು ನಾವು ಹೋಗಿದ್ದ ದಿನದ ವೀಡಿಯೋ. ಸೊ ನೆಕ್ಸ್ಟ್ ಡೇ ಊರಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿತ್ತು. ಸೊ ದೀಪಕ್ಕೋಸ್ಕರ ತಂಬಿಟ್ಟು ದೀಪ ಮಾಡ್ತೀವಿ. ಅದಕ್ಕೆ ಹೂನ ಸುತ್ತಾ ಇದ್ವಿ ದಬ್ಬೆಗೆ. ಸೊ ಒಂದೊಂದಾಗಿ ಸುಗಂಧ ಹೂ ಮತ್ತು ರೋಸ್ ಹೂ ಮತ್ತು ಏನಂತಾರೆ ಪನ್ನೀರ್ ಎಲೆನ ಹಾಕಿ ನಾನು ಕ್ಲೀನಾಗಿ ಒಂದೊಂದೇ ದಬ್ಬೆಗೆ ಸುತ್ತಿ ಇಡ್ತಾಯಿದ್ದೀನಿ. ತೋರಿಸ್ತೀನಿ ನೋಡಿ ಹೇಗೆ ಸುತ್ತಬೇಕು ಅಂತ, ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಈ ಥರ ಒಂದು ದಬ್ಬೆಗೆ 4ರಿಂದ 5 ಪಕ್ಕದಲ್ಲೇ ಜೋಡಿಸ್ಕೊಂಡು ಕ್ಲೀನಾಗಿ ಒಂದು 3 to 4 ಸುತ್ತನ ಇಲ್ಲ 2 ಸುತ್ತು ಹಾಕಿದ್ರೂ ಸರಿ ಹೋಗುತ್ತೆ ದಾರ. ಸೊ ಕಂಪ್ಲೀಟಾಗಿ ಅದು ಒಂದೇ ಒಂದು ರೋಲ್ಲಿ ಇಟ್ಕೊಂಡು ಸುತ್ಕೋಬೇಕಾಗತ್ತೆ. ಸೊ ದಬ್ಬೆ ಇದೇ ಥರ ಪೂರ್ತಿ ಒಂದು ಪಾತ್ರೆ ನಿಮ್ಮ ಸೈಜ್ಗೆ ಎಷ್ಟು ಬೇಕೋ ಆ ಪಾತ್ರೆಗೆ ನಾವೊಂದು 20ರಿಂದ 22ವರೆಗೂ ದಬ್ಬೆನ ಸುತ್ತಿದ್ವಿ ಇದೇ ಥರ. ಸೊ ನಾನೊಬ್ಬಳೇ ಸುತ್ತಿ ಸಾಕಾಯಿತು. ಆಮೇಲೆ ನಮ್ಮಮ್ಮ ಹೆಲ್ಪ್ ಮಾಡ್ತೀನಿ ಅಂತ ಬಂದರು. ಸೊ ಹಾಗೆ ನಾನೊಂದು 10 ಸುತ್ತಿಟ್ಟೆ. ಆಮೇಲೆ ನಮ್ಮ ಮಮ್ಮಿ ಬಂದು ಹೆಲ್ಪ್ ಮಾಡಿದ್ರು. ನಾನು ಸುತ್ತೀನಿ ಕೊಡು, ಒಬ್ಬಳೇ ಸುತ್ತಾ ಇದೆಯಾ ಅಂತ ಹೇಳಿಬಿಟ್ಟು. ಸೊ ಒಂದು ಕಡೆ ನಮ್ಮ ಅತ್ತೆ ತಂಬಿಟ್ಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಈ ಥರದ್ದು ಯಾವ್ದು ಬಟ್ಟೆಯಲ್ಲಿ ಎಲ್ಲ ಸುತ್ತಿ ಇಟ್ಟಿದ್ದಾಯಿತು ನಾಳೆಗೆ, ಅಂದರೆ ನೆಕ್ಸ್ಟ್ ದಿನಕ್ಕೆ, ಹಬ್ಬದ ದಿನಕ್ಕೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸುತ್ತಿರೋ ಹೂ ಫ್ರೆಶ್ ಆಗಿತ್ತು. ಎಲ್ಲನೂ ಯಾವ್ದು ಬಟ್ಟೆಯಲ್ಲಿ ಹಾಕಿಟ್ಟಾಯಿತು. ಇವಾಗ ದೀಪಕ್ಕೆ ಅಂದರೆ ತಂಬಿಟ್ಟು ಮಾಡ್ಕೋಬೇಕು. ಅಕ್ಕಿ ಹಸಿಟ್ಟನ್ನೆಲ್ಲ ಮಿಷಿನ್ಗೆ ಹಾಕ್ಕೊಬಂದು ಸೊ ಬೆಲ್ಲದ ಪಾಕಕ್ಕೆ ಈ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ರೆಡಿ ಆಯಿತು. ಸೊ ಇಲ್ಲಿ ನಮ್ಮಮ್ಮ 4 ಜೊತೆ ದೀಪ ಹಾಗೂ ನಮ್ಮ ಅತ್ತೆಯವರು 4 ಜೊತೆ ದೀಪ ಮಾಡ್ಕೊಂಡಿದ್ದಾರೆ. ಸೊ ಟೋಟ್ಲಿ 8 ಜೊತೆ ದೀಪನ ನಾವು ಅವತ್ತೇ ಮಾಡಿ ನೈಟೇ ಇಟ್ಟಿದ್ದಾಯಿತು. ಸೊ ನೋಡ್ಬೋದು ನೀವು ತಂಬಿಟ್ಟೆಲ್ಲ ಜೋಡಿಸಿ ಅದು ಕ್ಲೀನಾಗಿ ಶೇಪೆಲ್ಲ ಬಂದಿದೆ. ಬೆಳಗ್ಗೆಗೆ ಸುಮ್ಮನೆ ಹಂಗೆ ತಟ್ಕೊಂಡು ಜೋಡಿಸ್ಕೊಂಡ್ರೆ ಆಯಿತು. ಸೊ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಅಭಿಷೇಕ ಕೊಟ್ಟಿದ್ವಿ. ಸೊ ಅದಕ್ಕೆ ದೇವ್ರಿಗೆಲ್ಲ ಒಳ್ಬಾಲ್ ಸಾಮಾನು, ಸೀರೆ, ಅದ್ರ ಜೊತೆಗೆ ಹೂವಾರೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಕಾಟೇರಮ್ಮ, ಪಿಳೇಕಮ್ಮ, ಎಲ್ಲಮ್ಮ ಹಾಗೂ ಗಂಗಮ್ಮ ದೇವಸ್ಥಾನಕ್ಕೆ ಎಲ್ಲರಿಗೂ ಕೊಟ್ಬಿಟ್ಟು ಬಂದು ದೀಪ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದಾಯಿತು. ಈ ಥರ 2-3 ದೇವರಿಗೆ ಈ ಥರ ಮಾಡ್ಕೊಂಡಿದ್ದೀವಿ. ಸೊ ಲಾಸ್ಟ್ ಹೋಗಿದ್ದು ನಾವು ಈ ದೇವ್ರಿಗೆ. ಸೊ ನಾವು ಹೊಡಿತಾ ಇರೋ ಕುರಿ ಮರಿನ ನಮ್ಮ ತಮ್ಮ ಹಿಡ್ಕೊಬರ್ತಾ ಇದ್ದಾನೆ ನೋಡಿ. ಸೊ ಎಲ್ಲ ಡೋಲ್ ಸೌಂಡ್ ಜೊತೆಗೆ ಎಲ್ಲರೂ ಊರವರೆಲ್ಲನೂ ಮನೆಗೂ ಬಂದು ಕರ್ಕೊಂಡು ಹೋಗ್ತಾರೆ. ನಾವು ರೆಡಿಯಾಗಿ ಈ ಥರ ದೀಪಕ್ಕೆಲ್ಲ ಹೂ ಸುತ್ತಕೊಂಡು ರೆಡಿಯಾಗಿ ನೋಡ್ಬೋದು ನೀವು ದೀಪನ. ಸೊ ಕ್ಲೀನಾಗಿ ಒಳಗಡೆ ದೀಪನಿಟ್ಟು ಸುತ್ತಲೂ ಹೂನ ಅಲಂಕಾರ ಮಾಡಿದ್ದೀವಿ. ಸೊ ಊರಬ್ಬದ ದಿನ ಎಲ್ಲರೂ ದೀಪನ ಎತ್ಕೊಂಡು ಊರ ಬಾಗಿಲಿಗೆ ಸೇರ್ತೀವಿ ನಾವು. ಪ್ರತಿ ಮನೆಯವರು ಕೂಡ ಊರ ಬಾಗ್ಲ ಹತ್ರ ಬಂದು 4 ದೇವಸ್ಥಾನಕ್ಕೆ ಕೂಡ ಈ ಥರ ಎಲ್ಲರೂ ಸೇರಿ ಆಮೇಲೆ ಹೋಗಿ ದೇವರಿಗೆ
ಬೆಳಗೋದು. ಸೊ ಎಲ್ಲರೂ ಈ ಒಂದು ಜಾಗ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೂ ಇಲ್ಲೇ ಸೇರಬೇಕು, ಇಲ್ಲಿಂದನೇ ಹೋಗಬೇಕು ಉಳ್ಬಾಕ್ಲಿಂದ. ಸೊ ಈ ಥರ ಎಲ್ಲ ಸೇರಿದ ಮೇಲೆ ಎಲ್ಲರೂ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪ ಬೆಳಗಿ ಕುರಿಮರಿನ ಫಸ್ಟ್ ಕುರಿಮರಿನ ಹೊಡೆದು ಆಮೇಲೆ ದೀಪ ಬೆಳಗ್ತಾರೆ. ಸೊ ದೀಪ ಎಲ್ಲ ಬೆಳಗಿದ ಮೇಲೆ ರಾತ್ರಿ ಈ ಥರ ಮೆರವಣಿಗೆ ಇತ್ತು. ಮೆರವಣಿಗೆ ಎಲ್ಲ ಮುಗಿದು ಊರಬ್ಬ ಮುಗಿಸ್ಕೊಂಡು ಬಂದಿದ್ದಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.